ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ನೋಡಿ, ನಾನಿವತ್ತು ಈ ಥರ ಸಿಂಪಲಾಗಿ ಬೀಡ್ಸ್ನ ಯೂಸ್ ಮಾಡಿಕೊಂಡು ಬೇಬಿ ಕುಚ್ಚು ಹೇಗೆ ಕಟ್ಟೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಇದು ತುಂಬ ಸಿಂಪಲಾಗಿ ಹಾಕ್ಕೋಬೋದು. ಇದಕ್ಕೆ ನೋಡಿ, ಆ ಥರ ಒಂದು ದೊಡ್ಡದು ಸೂಜಿಗೆ 67 ದಾರನ ಇನ್ಸರ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆದಮೇಲೆ ಹೀಗೆ ನೋಡಿ, ಜಿಗ್ಜಾಗಿಂದ ಸ್ವಲ್ಪ ಮೇಲ್ಗಡೆಗೆ ನೋಡಿ ಅಷ್ಟು ಗ್ಯಾಪ್ ಇರೋ ಥರ ಸೂಜಿನ ಇನ್ಸರ್ಟ್ ಮಾಡಿಕೊಂಡು ಈ ಥರ ಬೀಡ್ಸ್ ಇದೆ ಅಲ್ವಾ, ಪ್ಲೇಟ್ ಶೇಪ್ದು, ಆ ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಆ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಆ ಥ್ರೆಡ್ ಒಳಗಡೆಗೆ ಆ ಬೀಡನ್ನ ಒಳಗಡೆಗೆ ಹಾಕ್ಕೊಳ್ಳಿ. ಆದಮೇಲೆ ನಿಮಗೆ ಬ್ಯಾಕ್ ಸೈಡು ಗ್ರಿಪ್ ಇದು ಥ್ರೆಡ್ದು ಲೆಂತ್ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮತ್ತು ಹೀಗೆ ಅಡ್ಜಸ್ಟ್ ಮಾಡಿಕೊಂಡು ನೋಡಿ ಹೀಗೆ ಕುಚ್ಚು ಕಟ್ಕೊಳ್ಳಿ. ನೀಟಾಗಿ ಇಟ್ಕೊಳ್ಳಿ, ಇಲ್ಲಾಂದರೆ ಬೀಡೋದು ಫೋಲ್ಡ್ ಮುಂದಕ್ಕೆ ಬಗ್ಬಿಡುತ್ತೆ, ಬಾಗುತ್ತೆ. ಅದಕ್ಕೋಸ್ಕರ ನೀಟಾಗಿ ಇಟ್ಕೊಂಡು ನೋಡಿ ಈ ಥರ ಕ್ರೋಶೆಗೆ ಜರಿನ ಇನ್ಸರ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಾರಿ, ಅದು ಸೂಜಿ ಸ್ವಲ್ಪ ಹಾಳಾಗಿತ್ತು. ನೋಡಿ ಹೀಗೆ ಕೈಯಲ್ಲಿ ಗ್ರಿಪ್ಪಾಗಿ ಇಟ್ಕೊಳ್ಳಿ. ಇಟ್ಕೊಂಡು ನಾಟ್ ಮಾಡ್ತಾ ಬನ್ನಿ. ನೋಡಿ ಹೀಗೆ ಸೂಜಿ ಹಿಂದೆಯಿಂದ ದಾರ ತಗೊಂಡು ನಾಟ್ ಮಾಡಿ, ಒಂದು ಸಲ ಮಾಡಿ, ಎರಡನೇ ಸಲನೂ ಹಾಗೇ ನಾಟ್ ಮಾಡಿ, ಮೂರನೇ ಸಲನೂ ಹಾಗೇ ನಾಟ್ ಮಾಡಿ, ಸೂಜಿನ ಕುಚ್ಚದ ಒಳಗಡೆಗೆ ಹಾಕಿ ಥ್ರೆಡ್ ಒಳಗಡೆಗೆ ಹಾಕಿ ಹೀಗೆ ಕೆಳಗಡೆ ಎಳೀರಿ. ಎಳೆದು ಥ್ರೆಡ್ನ ಈಗ ಟ್ರಿಮ್ ಮಾಡಿಬಿಡಿ. ಹೀಗೆ ಟ್ರಿಮ್ ಮಾಡಿಕೊಂಡು ಮತ್ತೆ ಒಂದೇ ಸಮ ಟ್ರಿಮ್ ಮಾಡ್ಕೊಳ್ಳಿ. ಥ್ರೆಡ್ಡು ಒಂದು ಚಿಕ್ಕದು ದೊಡ್ಡದು ಇರುತ್ತೆ, ಎರಡೂ ಒಂದೇ ಸಮ ಟ್ರಿಮ್ ಮಾಡಿ. ಸೊ ನೋಡಿ, ನಿಮಗೆ ಡಿಸೈನ್ ಹೇಗೆ ಬರುತ್ತೆ. ನೋಡಿ ಹೀಗೆ ಕೊನೆಯದೂ ಹಾಗೆಯೇ ಟ್ರಿಮ್ ಮಾಡಿಬಿಡಿ. ಟ್ರಿಮ್ ಆದಮೇಲೆ ನೋಡಿ ಒಂದೇ ಸಮ ಇರುತ್ತೆ, ನಿಮಗೆ ಒಂದೇ ಸಮ ಮಾಡ್ಕೊಳ್ಳಿ. ನೋಡಿ ಫೈನಲಾಗಿ ಡಿಸೈನು ನಿಮಗೆ ಹೀಗೆ ಕಾಣಿಸುತ್ತೆ. ಸಿಂಪಲ್ ಸ್ಯಾರೀಸಿಗೆಲ್ಲ ಈ ಥರ ನೀವು ಹಾಕ್ಕೋಬೋದು. ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಬರೀ ಬೇಬಿ ಕುಚ್ಚು ಕಟ್ಟೋದಕ್ಕಿಂತ ಈ ಥರ ಹಾಕ್ಬೋದು. Thank you for watching my video.